ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಕುಮಾರಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ತುಂಬ ದಿನವೇ ಆಯಿತು ವೀಡಿಯೋಸ್ ಮಾಡ್ತಾನೆ ಇರಲಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ಟೈಮ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಇನ್ಮೇಲೆ ದಿನ ವೀಡಿಯೋಸ್ ಮಾಡ್ತೀನಿ. ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ಹುಟ್ಟಿದ ಹಬ್ಬ ದಿನಕ್ಕಾಗಿ ನಾನು ಇವತ್ತು ಮನೆಯಲ್ಲಿ ಏನು ಅಡುಗೆ ಮಾಡಿರಲಿಲ್ಲ. ಅದಕ್ಕೆ ನಮ್ಮ ಯಜಮಾನ್ರು ಹೇಳಿದ್ರು ಹೊರಗಡೆ ಹೋಗಿ ತಿನ್ನೋಣ ಅಂತ. ಅದು ನನಗೆ ತುಂಬ ಇಷ್ಟವಾದ ಹೋಟೆಲ್ಲು, ಅದಕ್ಕೆ ಅಲ್ಲೋಗಿ ತಿಂದೆ. ನಾನು ಇಷ್ಟು ದಿನ ದುಡ್ಡನ್ನ ಸೇವ್ ಮಾಡ್ಕೊಂಡಿದ್ದೆ, ಅದನ್ನು ಇವತ್ತು ಕಟ್ ಮಾಡ್ಕೊತಾ ಇದ್ದೀನಿ. ಉಂಡಿನ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಗೋಲ್ಡ್ ತೊಗೊಳೋಣ ಅಂತ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ನಮ್ಮ ಯಜಮಾನ್ರ ಗಿಫ್ಟ್ ಕೊಡ್ತಾ ಇರೋದು. ಇದರಲ್ಲಿ ನಾನು ತುಂಬ ಕಮ್ಮಿನೇ ಇತ್ತು ದುಡ್ಡು, ಒಂದು 3 ತಿಂಗಳಾಗಿತ್ತು ಹಾಕ್ಬಿಟ್ಟು. ಅದಕ್ಕೆ ಇವತ್ತು ಕಟ್ ಮಾಡ್ತಾ ಇದ್ದೀನಿ. ಎಷ್ಟಿದೆ ಅಂತ. ಒಳಗಡೆ ಲೋಟ್ 50 ರೂಪಾಯಿನೇ ತುಂಬ ಇತ್ತು. ಅದಕ್ಕೆ ಯಾವ ಥರ ಕಟ್ ಮಾಡೋಣ ಅಂತ ನಾನು ನಮ್ಮ ಯಜಮಾನ್ರು ಟ್ರೈ ಮಾಡ್ತಾಯಿದ್ದೀವಿ. ಇನ್ನು ಹಂಗೋ ಹಿಂಗೋ ಹೆಂಗೋ ಮಾಡಿಬಿಟ್ಟು ಕೊಯ್ದುಬಿಟ್ಟು ತೆಗಿತಾ ಇದ್ದೀವಿ. ಆಪ್ರೇಷನ್ ಮಾಡಿ ತೆಗಿತಾರಲ್ಲ ಆ ಥರ ತೆಗಿತಾಯಿದ್ದೀವಿ ನಾನು ನಮ್ಮ ಯಜಮಾನ್ರು. ಇನ್ನು ಇದರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ, ಯಾರು ಕರೆಕ್ಟಾಗಿ ಉತ್ತರ ಕೊಡ್ತೀರಾ ಅಂತ. ಅದು ಎಷ್ಟಿರ್ಬೋದು ಮೋಸ್ಟ್ಲಿ ನಿಮಗೆ ಅನಿಸಿದೆ ಅಷ್ಟು ಕಾಮೆಂಟ್ ಮಾಡಿ ನೋಡೋಣ. ಇನ್ನು ಇದನ್ನು ತೆಗೆದುಬಿಟ್ಟು ದುಡ್ಡನ್ನೆಲ್ಲ ಎಣಿಸ್ಕೊಂಡು ಎಷ್ಟಿದೆ ಅಂತ ಗೆಸ್ ಮಾಡಿ ಗಾಯ್ಸ್. ಇನ್ನು ನಾವು ಸ್ಟ್ರೈಟಾಗಿ ಹೋಗಿದ್ದು ಬಂಗಾರ ದುಕಾನ್ಗೆ. ಹೋಗ್ಬಿಟ್ಟು ನಾನು ಗೂಡಿ ಕಡ್ಡಿ ತೊಗೊಂಡೆ. ನಮ್ಮ ಯಜಮಾನ್ರು ಕೊಡಿಸಿದ್ರು ನನಗೆ ಗಿಫ್ಟಾಗಿ. ಮತ್ತು ನಾನು ಅಲ್ಲಿಂದ ಅವ್ರನ್ನ ಕೇಳಿದೆ ಗನ್ ಶೂಟು ಹಾಕ್ತೀರಾ ಅಂತ. ಅವ್ರು ಏನಂತ ಹೇಳಿದ್ರು, ಇಲ್ಲಮ್ಮ ನಾವು ಕೆಳಗಡೆ ಮಾತ್ರ, ಮೇಲೆ 2 ಮಾತ್ರ ಹಾಕ್ತೀವಿ, ಇನ್ನೂ ಮೇಲೆ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೊಬ್ರು ಇದ್ದಾರೆ ಅಂತ ಅವರೇ ಹೇಳಿದ್ರು. ನಮ್ಮ ಯಜಮಾನ್ರು ಕರ್ಕೊಂಡ್ಬಂದರು. ತುಂಬ ಅಂದರೆ ತುಂಬ ನೋವಾಗಿಲ್ಲ, ಬಟ್ ಪರವಾಗಿಲ್ಲ, ತುಂಬ ಚೆನ್ನಾಗಿ ಚುಚ್ಚಿದ್ದಾರೆ ಅವರು. ನನಗೆ ಸ್ವಲ್ಪ ಅಂದರೆ ಸ್ವಲ್ಪ ನೋವು ಆಯಿತು. ಇನ್ನು ಅಲ್ಲಿ ಚುಚ್ಕೊಂಡು ಆದಮೇಲೆ ಇನ್ನು ನಾನು ನಮ್ಮ ಯಜಮಾನ್ರು ನಮ್ಮ ತಂಗಿ ಗಂಡ ಎಲ್ಲರೂ ಸೇರಿಕೊಂಡು ಬರ್ಡೇಗೆ ಹೋಗ್ತಾಯಿದ್ದೀವಿ, ನನ್ನ ಬರ್ತಡೇ ಮಾಡೋಕ್ಕೆ. ಅದು ಎಲ್ಲಂತೂ ನನಗೂ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಸರ್ಪ್ರೈಸ್ ಕೊಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದಾರೆ ನನಗೆ. ನಾನು ಯಾವತ್ತೂ ಮಾಡ್ಕೊಂಡಿರಲಿಲ್ಲ ಈ ಥರ ಬರ್ಡೇನ. ನಮ್ಮ ಯಜಮಾನ್ರೇ ಮಾಡಿಸ್ತಾ ಇದ್ದಾರೆ. ನಾನು ತುಂಬ ಲಕ್ಕಿ ಅಂದ್ಕೊತಾ ಇದ್ದೀನಿ. ಇನ್ನು ಅಲ್ಲಿಗೆ ಹೋದ್ಮೇಲೆ ನನ್ನ ಕಣ್ಣೆಲ್ಲ ಮುಚ್ಚಿ ಕರ್ಕೊಂಡೋದ್ಮೇಲೆ ಒಂಥರ ಖುಷಿ ಆಯಿತು ಗೈಸ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇನ್ನು ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಅಲ್ಲಿ ಅವರು ಒಂದು TV ಥರ ಕೊಡ್ತಾರೆ ನಮಗೆ. ಅದರಲ್ಲಿ ನಾವು ಯಾವ್ದು ಹಾಡು ಬೇಕಾದರೂ ಹಾಕ್ಕೊಂಡು ಡ್ಯಾನ್ಸು ಮಾಡ್ಬೋದು. ಆದರೆ ನಾವು ಯಾವುದು ಡ್ಯಾನ್ಸೇ ಮಾಡಿಲ್ಲ, ಸುಮ್ಮನೆ ಹಾಡು ಕೇಳ್ಕೊಂಡು ಕುತ್ಕೊಂಡಿದ್ವಿ, ಎಂಜಾಯ್ ಮಾಡಿಕೊಂಡು. ಇನ್ನು ನಾನು ಯೂಟ್ಯೂಬ್ ಚಾನಲ್ ನೋಡಿದ್ರು ನಮ್ಮ ಯಜಮಾನ್ರು ನಮ್ಮ ತಂಗಿಯೆಲ್ಲ ನೋಡಿಬಿಟ್ಟು ನಂದು ಹಾಕಿದ್ರೆ ಅಲ್ಲೇ ಬರ್ತಾ ಇಲ್ಲ, ಬಟ್ ಬಂತು. ಅದನ್ನು ನೋಡ್ಬಿಟ್ಟು ನಾನು ಖುಷಿಯಾಗಿ ಯೂಟ್ಯೂಬ್ ಚಾನಲ್ನ ಯಾವಾಗ ನನ್ನ ಫೋನಲ್ಲೇ ನೋಡ್ತಿದ್ದೆ, ಇಷ್ಟು ದೊಡ್ಡದ್ರಲ್ಲಿ ನೋಡಿರಲಿಲ್ಲ. ಅದಕ್ಕೆ ನಿನ್ನೆ ಹಾಕಿದ್ವಿ, ಬಂತಲ್ಲಿ ಬಂದಮೇಲೆ ನನ್ನ ತಂಗಿ ಹಾಕಿದ್ಲು, ಹಾಕು ಅಂತ ಹಾಕಿದ್ವಿ. ಇನ್ನು ನೋಡಿದ್ರೆ ಅವರು ಹೊಸದೇ ಬಯಸ್ರಿ
ಭಾಗ್ಯಕುಮಾರಿ ಕನ್ನಡ. ಇನ್ನು ನಾನು ಬರ್ಡೇ ಮುಗಿಸ್ಕೊಂಡು ಹೋಗಿದ್ದು ನಾಗಾರ್ಜುನ್ ರೆಸ್ಟೋರೆಂಟ್ಗೆ. ಇಲ್ಲಂತೂ ಬಿರಿಯಾನಿ ಅಂತೂ ಸಖತ್ತಾಗಿದೆ. ನನಗೊಬ್ರು ಆಂಟಿ ಹೇಳಿದ್ರು ತುಂಬ ಚೆನ್ನಾಗಿರುತ್ತೆ ಅಲ್ಲ ಅಂತ. ಅದಕ್ಕೆ ನಾನು ನಮ್ಮ ಯಜಮಾನ್ರು ನಮ್ಮ ತಂಗಿ ಗಂಡ ಇಬ್ಬರು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಬಿರಿಯಾನಿ ಅಂತೂ. ಆ ರೆಸ್ಟೋರೆಂಟು ಅಷ್ಟೇ ಚೆನ್ನಾಗಿದೆ. ಇನ್ನು ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಇನ್ನು ಆಮೇಲೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟು ಯಾವತ್ತೂ ಹೀಗೆ ಇರಲಿ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.